ಬ್ಯಾಕ್ ಮೈ ವಿಡಿಯೋಸ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ Q&A ಬರ್ತಾ ಇದೆ. ಸೊ Q&A ಯಾಕೆ ಬರ್ತಾ ಇದೆ, ಏನಕ್ಕೆ? ಸೊ ಬೇಗ ನಾನು ಹೇಳಿದ್ದೆ ನಾನು ಆಗಸ್ಟ್ 5ಕ್ಕೆ ಅಪ್ಲೋಡ್ ಮಾಡ್ತೀನಿ ಅಂತ. Q&A ಯಾಕೆ ಬರ್ತಾ ಇದೆ? Q&A ಯಾಕಂದರೆ Q&A ಈಸ್ ದ ಮೇನ್ ಪ್ರೊಸೆಸ್ ಫಾರ್ ಮೀ. ಬಿಕಾಸ್ ಆಫ್ ಆಲ್ Q&A ಬೇಕಾಗುತ್ತೆ. ಸೊ ಪಾರ್ಟ್ 2 ಬರಬೇಕು ಅಂತ ಕೇಳ್ತಾ ಇದ್ರು. ಪಾರ್ಟ್ 2 ಯಾವಾಗ ಬರುತ್ತೆ ಅಂತ. ಸೊ ನಾಳಿದ್ದು ಪಾರ್ಟ್ 2 ಬರುತ್ತೆ. ಯಾವಾಗ ಜೂನ್ 2ನೇ ತಾರೀಕಿಗೆ ಆಗಸ್ಟ್ 2ನೇ ತಾರೀಕಿಗೆ ಪಾರ್ಟ್ 2 ಬರುತ್ತೆ. ಸೊ ಎಲ್ಲರೂ ಕೂಡ ವಾಚ್ ಮಾಡಿ, ಸಪೋರ್ಟ್ ಮಾಡಿ ಆ ಟೈಮಲ್ಲಿ, ಓಕೆ? ಸೊ ಅವಾಗ 2 ವೀಡಿಯೋಸ್ ಬರುತ್ತೆ, Q&A ಪಾರ್ಟ್ 2 ಮತ್ತು ಇನ್ನೊಂದು ವೀಡಿಯೋ ಬರ್ತಾ ಇರೋದು ಅಂತ ನಾನು ಅವಾಗ ಹೇಳ್ತೀನಿ. ಸೊ ಈ Q&A ಪಾರ್ಟ್ 2 ಅಲ್ಲಿ ಒಬ್ಬರು ಕ್ವಶನ್ ಕೇಳಿದರೆ ನನಗೆ, ನಿಮ್ಮ ಹುಟ್ಟಿದ ಊರು ಯಾವುದು ಕೇಳ್ತಾ ಇದ್ದಾರೆ. ಸೊ ನನ್ನ ಹುಟ್ಟಿದ ಊರು ಕೃಷ್ಣಾಪುರ, ಸುರತ್ಕಲ್, ನಾನು ಅಲ್ಲಿ ಹುಟ್ಟಿದ್ದು. ಸೊ ಆಮೇಲೆ ಇನ್ನೊಬ್ರು ಕೇಳ್ತಾ ಇದ್ದಾರೆ, ರೋಹಿತ್ ಅಂತ ಒಬ್ರು ಇದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ. ನನ್ನ ಹಳೆ ಯೂಟ್ಯೂಬರ್ಸ್ ತುಂಬ ಜನ ಕ್ವಶನ್ಸ್ ಕೇಳಿದ್ದಾರೆ, ಅದೆಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ರೋಹಿತ್ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಒಂದು ಯಾವ ಬಯಕೆಯಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದಾರೆ. ಸೊ ನನ್ನ ಬಯಕೆ ಏನಂದರೆ, ನನಗೇನು ಮನಸ್ಸಿಲ್ಲ ಯೂಟ್ಯೂಬ್ ಮಾಡೋಕ್ಕೆ ಅಂತಲ್ಲ, ಇಂಟ್ರೆಸ್ಟ್ ಇದೆ. ಒಂದು ಸೋಷಿಯಲ್ ಮೀಡಿಯಾಗೆ ಬಂದು ಲೈವ್ ಮಾಡ್ಕೋಬೇಕು, ವೀಡಿಯೋ ಮಾಡಬೇಕು, ಆ ಥರ ಒಂಥರ ಇಂಟ್ರೆಸ್ಟ್ ಇದೆ. ಸೊ ಅದ ಕಾರಣ ನಾನೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಆಫ್ ಆಲ್ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಜನರ ಹತ್ರ ಮಾತಾಡೋದು ಲೈವ್ ಮುಖಾಂತರ, ಆ ಥರ ನನಗೆ ಏನು ಡೌಟ್ಸ್ ಇದೆಯೋ ಕೇಳಿ. ಪ್ರತಿದಿನ 3:30 ಸಮಯಕ್ಕೆ ನಾನು ಸಂಜೆ ಲೈವ್ ಇರುತ್ತೆ, ಟುಗೆದರ್ ಲೈವ್ ಬಂದು ಜಾಯ್ನ್ ಆಗಿ ಕೇಳಬಹುದು. ಆಮೇಲೆ ಬೆಳಗ್ಗೆ ಲೈವ್ ಇರುತ್ತೆ, ಬೆಳಗ್ಗೆ ಬಂದು ಸಪೋರ್ಟ್ ಮಾಡಿ 11ರಿಂದ 2 ಗಂಟೆ, ರಾತ್ರಿ 9:30ಯಿಂದ 12 ತನಕ ಲೈವ್ ಮಾಡ್ತೀನಿ. ಇಷ್ಟು ಹೊತ್ತಲ್ಲಿ ಟುಗೆದರ್ ಲೈವ್ ಸಂಜೆ ಮಾತ್ರ 3:30ರಿಂದ 6:30 ತನಕ. ಯಾಕಂದರೆ ಸಂಜೆ ತುಂಬ ಜನ ಫ್ರೀ ಇರ್ತಾರೆ, ಅದಕ್ಕೋಸ್ಕರ ಸಂಜೆ ಮಾಡೋದು. ಬೆಳಗ್ಗೆ ನೀವು ತುಂಬ ಜನ ಫ್ರೀ ಇರೋದು ಇಲ್ಲ, ಟುಗೆದರ್ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಸಂಜೆ 3:30ಗೆ ಟುಗೆದರ್ ಲೈವ್ ಹಾಕ್ತೀನಿ. ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನಿಮಗೆ ಲಿಂಕ್ ಬೇಕಂದರೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ, ಲಿಂಕ್ ನಾನು ಶೇರ್ ಮಾಡ್ತೀನಿ, ಓಕೆ? ಅದು ನಾನು ಪೋಸ್ಟಲ್ಲಿ ಲಿಂಕ್ ಹಾಕೋದು ಈಗ ಬಿಟ್ಬಿಟ್ಟಿದ್ದೀನಿ, ನನಗೆ ಹೆದರಿಕೆ ಭಯ ಆಗ್ತದೆ. ಸೊ ನಾನು ಲಿಂಕನ್ನು ಶೇರ್ ಮಾಡೋದು ನಿಮ್ಮ ಚಾನಲಲ್ಲಿ ಶೇರ್ ಮಾಡ್ತೀನಿ, ನಿಮ್ಮ ಚಾನಲಲ್ಲಿ ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೊ ಆ ಥರ ಇಲ್ಲ ಅಂದರೆ ಪೋಸ್ಟಲ್ಲಿ ಲಿಂಕನ್ನು ಬರುತ್ತೆ, ಓಕೆ? ನಿಮ್ಮ ಲಿಂಕಲ್ಲಿ ನಿಮ್ಮ ಚಾನಲ್ ಲಿಂಕ್ ಶೇರ್ ಮಾಡಿಲ್ಲ ಅಂದರೆ ನನ್ನ ಪೋಸ್ಟಲ್ಲಿ ಲಿಂಕ್ ಬರುತ್ತೆ. ಎಲ್ಲರೂ ಜಾಯ್ನ್ ಆಗಿ 3:30 ಸಮಯಕ್ಕೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ, ಓಕೆ? ಸೊ ಇಷ್ಟನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. 3:30ರಿಂದ 6 ತನಕ ಟುಗೆದರ್ ಲೈವ್ ಇರುತ್ತೆ, 6:30 ತನಕ. ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ 3 ಅವರ್ ಲೈವ್ ಮಾಡ್ತೀನಿ. 3 ಅವರ್ ಕೂಡ ನಾನು ಫೇಸ್ ಲೈವ್ ಮಾಡೋದು. ನನ್ನ ಒಂದು ಭಯಕ್ಕೆ ನಾನು ಎಷ್ಟು ಲೈವ್ ಮಾಡ್ತೀನಿ, ನನಗೆ ಹೇಗೆ ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ಲೈವ್ ಹೇಗೆ ಮಾಡ್ತೀನಿ ನಾನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ, ಓಕೆ? ಸೊ ಈಗ ನಮ್ಮ ಕ್ವಶನ್ ಕೇಳಿರೋ ರೋಹಿತ್ ಅವರಿಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಸೊ ಇನ್ನು ನಮ್ಮ ಪ್ರಿಯಾಂಕಾ ಅವ್ರು ಕೇಳ್ತಾ ಇದ್ದಾರೆ, ಪ್ರಿಯಾಂಕಾ ಸಿಸ್ಟರ್ ಕೇಳ್ತಾ ಇದ್ದಾರೆ, ನಿಮ್ಮ ಒಂದು ಹಾಬಿ ಯಾವುದು ಕೇಳ್ತಾ ಇದ್ದಾರೆ. ನನ್ನ ಹಾಬಿ ಸಿಂಗಿಂಗು, ಡ್ಯಾನ್ಸಿಂಗು. ಸೊ ಆ ಥರ ಸಾಂಗ್ಸ್ ಇದೆ, ನನಗೆ ಸಾಂಗ್ ಹಾಡೋಕ್ಕೂ ಇಷ್ಟ, ಡ್ಯಾನ್ಸ್ ಮಾಡೋಕ್ಕೂ ಇಷ್ಟ. ಸೊ ನಮ್ಮ ಇನ್ನೊಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಅದು ಮುಖ್ಯವಾದ ಕ್ವಶನ್, ಅದಕ್ಕೆ ಬರೋಣ. ಅದು ಏನಂದರೆ, ರಾಜೀವ್ ಅವ್ರು ಕೇಳ್ತಾ ಇದ್ದಾರೆ. ರಾಜೀವ್ ಯೂಸರ್ ಕೇಳ್ತಾ ಇದ್ದಾರೆ, ನಿಮ್ಮ ಚಾನಲ್ ಮೇನ್ ಟಾಪಿಕ್ ಏನು, ಮೇನ್ ಕೆಟಗರಿ ಏನು ಕೇಳ್ತಾ ಇದ್ದಾರೆ. ಸೊ ನನ್ನ ಚಾನಲ್ ಮೇನ್ ಕೆಟಗರಿ ಏನಂದರೆ, ನಾನು ಶಾರ್ಟಲ್ಲಿ ಮ್ಯೂಸಿಕ್ ಅಪ್ಲೋಡ್ ಮಾಡೋದು ಜಾಸ್ತಿ. ಮ್ಯೂಸಿಕ್ಸ್ನ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಕಾಮಿಡಿ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸಲ್ಲಿ. ಆಮೇಲೆ ಲಾಂಗಲ್ಲಿ ಕೆಲವೊಂದು ಸತಿ ಬ್ಲಾಗ್ ವೀಡಿಯೋಸ್, ಇಲ್ಲ ಅಂದರೆ ಟೆಕ್ನಿಕಲ್ ವೀಡಿಯೋಸ್. ಅಂದರೆ ಟೆಕ್ನಿಕಲ್ ಅಂದರೆ ಈ ಥರ ಎಕ್ಸ್ಪ್ಲೇಷನ್ ಬಗ್ಗೆ ವೀಡಿಯೋಸು, ಒಂಥರ Q&A ಆ ಥರ. ಮತ್ತೆಲ್ಲ ಕೆಲವೆಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು, ಲೈವ್ ಮಾಡ್ತೀನಿ, ಆ ಥರ ಎಲ್ಲ ಮಾಡ್ತೀನಿ, ಓಕೆ? ನನ್ನ ಇಷ್ಟು ಕೆಟಗರಿ ಬ್ಲಾಗ್ ಕೆಟಗರಿ. ಟೋಟಲಾಗಿ ಹೇಳಿದ್ರೆ ನಿಮಗೆ ನನ್ನ ಬ್ಲಾಗ್ ಕೆಟಗರಿ, VLOG ಬ್ಲಾಗ್ ಕೆಟಗರಿ. ಸೊ ಇನ್ನೊಬ್ಬರ ಕ್ವಶನ್ ಇದೆ. ಸೊ ಇನ್ನೊಬ್ರು ಯಾರು ಅಂತ ತಿಳ್ಕೊಳ್ಳೋಣ. ಸೊ ಅವರ ಹೆಸರು ಏನಂದರೆ ಮಾರಿಯಾ ಅಂತ. ಶಿ ಈಸ್ ಅ ಇಂಗ್ಲೀಷ್ ಗರ್ಲ್. ಸೊ ಶಿ ಆಸ್ಕ್ಡ್ ಮೀ ದಟ್ ಕ್ವಶನ್, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಮ್ಯಾಂಗ್ಳೂರು, ಸಿಸ್ಟರ್. ಸೊ ಐ ಆಮ್ ಫ್ರಮ್ ಮ್ಯಾಂಗ್ಳೂರು, ಕರ್ನಾಟಕ. ಸೊ ಓಕೆ, ಶಿ ಆಸ್ಕ್ಡ್ ಇಟ್, ಬಟ್ ಅವಳು ಕನ್ನಡದಲ್ಲಿ ಕೇಳಿಲ್ಲ, ಅವಳ ಕ್ವಶನ್ ಇಂಗ್ಲೀಷಲ್ಲಿ ಕೇಳಿದ್ದೆ. ಅವಳು ಸೌತ್ ಕೊರಿಯಾದಿಂದ ಕ್ವಶನ್ ಕೇಳಿದ್ದಾಳೆ. ಸೊ ನೆಕ್ಸ್ಟ್ ಒಬ್ಬರಿದ್ದಾರೆ ರಮೇಶ್ ಅಂತ. ರಮೇಶ್ ಅವರು ನನ್ನ ಹತ್ರ ಒಂದು ಕನ್ನಡದಲ್ಲಿ ಕ್ವಶನ್ ಕೇಳಿದ್ದಾರೆ. ಏನಂದರೆ, ನಿಮ್ಮ ಒಂದು ಮುಖ್ಯವಾದಂತಹ ಕೆಲಸ ಯಾವುದು ಕೇಳ್ತಾ ಇದ್ದಾರೆ. ಸೊ ನನ್ನ ಮುಖ್ಯವಾದ ಕೆಲಸ ಏನಂದರೆ, ಯೂಟ್ಯೂಬ್ ಮಾಡೋದಕ್ಕೆ ಅರ್ಥ ಹೇಳೋದಿಲ್ಲ. ನನ್ನ ಕೆಲಸ ಓದುವಿಕೆ, ವೇದ ಓದೋದು ಅದೆಲ್ಲ ಇದೆ. ಸೊ ಅಷ್ಟೆಲ್ಲ ಕೆಲಸ ಇದೆ. ಸೊ ಮುಖ್ಯವಾಗಿರೋದು ನನಗೆ ಯಾವುದು ಅಂತೆಲ್ಲ 3 ಕೆಲಸ ಇದೆ: ವೇದ, ಕ್ಲಾಸ್, ಕಾಲೇಜ್, ಮತ್ತು ಈ ಕಡೆ ಯೂಟ್ಯೂಬ್ ಮಾಡಬೇಕು. ಸೊ 3 ಕೆಲಸ ಸಂಭಾಳಿಸ್ಬೇಕು. ಎಡಿಟಿಂಗು ಅದೆಲ್ಲ ಮಾಡ್ಕೋಬೇಕಲ್ವ, ತುಂಬ ಕಷ್ಟ ಇದೆ. ಇಷ್ಟೆಲ್ಲ ಮಾಡೋಕ್ಕೆ ಫ್ರೀ ಟೈಮ್ ಸಿಗೋದಿಲ್ಲ.
ಹೇಗೋ ಒಂದು ಮಾಡಿಕೊಂಡು ಟೈಮ್ ಸೆಟ್ ಮಾಡ್ಕೊಂಡಿದ್ದೀನಿ ಮಾಡೋಕ್ಕೆ. ಓಕೆ, ಈ ಕ್ವಶನಿಗೆ ಆನ್ಸರ್ ಕೊಟ್ಟೆ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ತುಂಬ ದೊಡ್ಡದಾಗಿ ವೀಡಿಯೋ ಮಾಡಲ್ಲ, ಸ್ವಲ್ಪ ಒಂದು ಇನ್ನು 3-4 ಕ್ವಶನ್ ಅಷ್ಟೇ, ಮತ್ತೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ Q&A ಪಾರ್ಟ್ 3 ಸಿಗ್ತೀನಿ. ಓಕೆ, ಸೊ ಈಗ ಅವರು ಕೇಳ್ತಾ ಇದ್ದಾರೆ, ನಮ್ಮ ಯಾರು ಇನ್ನೊಬ್ಬರು ರಮೇಶ್ ಪಿ ಇದ್ದಾರೆ. ರಮೇಶ್ ಪಿ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಚಾನಲ್ ಎಷ್ಟು ವರ್ಷ ಆಯಿತು, ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಕೇಳ್ತಾ ಇದ್ದಾರೆ. ವರ್ಷ ಆಗಿಲ್ಲ ಬ್ರದರ್, ಈ ಚಾನಲ್ ಸ್ಟಾರ್ಟ್ ಮಾಡಿ ನಂದು 2 ಮಂತ್ಸ್ ಅಷ್ಟೇ ಆಗಿತ್ತು. ಸೊ ಹಳೆ ಚಾನಲು 8 ವರ್ಷ ಆಗಿ ಬಂತು, ನನ್ನ ಚಾನಲ್ ಡಿಲೀಟ್ ಆಗಿ ಅದೆಲ್ಲ ಪ್ರಾಬ್ಲಮ್ ಆಗಿ ಆಯಿತು ಬ್ರದರು. ಸೊ ಇನ್ನೊಬ್ಬರು ಕ್ವಶನ್ ಕೇಳ್ತಿದ್ದಾರೆ, ರಾಜೀವ್ ಅಂತ ಬ್ರದರ್ ಕೇಳ್ತಿದ್ದಾರೆ. ರಾಜೀವ್ ಅವರು ಕೇಳ್ತಿದ್ದಾರೆ, ನಿಮ್ಮ ಒಂದು ಸಲಹೆ ಏನು ಅಂತ. ನನ್ನ ಯೂಟ್ಯೂಬ್ ಕಡೆಗೆ ಏನು ಸಲಹೆ ಕೇಳ್ತಾ ಇದ್ದಾರೆ. ನನಗೆ ಯೂಟ್ಯೂಬ್ ಕಡೆ ಸಲಹೆ ಏನು ಕೊಡ್ತಿದ್ದೀನಿ ಅಂದರೆ, ದಯವಿಟ್ಟು ನನ್ನ ವೀಡಿಯೋಸ್ ವಾಚ್ ಮಾಡಿ, ಅದನ್ನು ಮಾಡಿ. ಮತ್ತು ಇನ್ನೊಂದೇನೆಂದರೆ, ಬಡವರಿಗೆ ಹೆಲ್ಪ್ ಮಾಡಿ, ಅವರಿಗೆ ಒಂದು ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಸ್ವಾರ್ಥತನ ತೋರಿಸಬೇಡಿ. ಕೆಲವರಿಗೆ ಸ್ವಾರ್ಥತನ ತೋರಿಸ್ತಾರೆ, ಅಂದರೆ ಈಗ ನೋಡಿದಾಗ ಮಾಡ್ತಾರೆ, ಆ ಥರ ಸ್ವಾರ್ಥತನ ತೋರಿಸಬೇಡಿ. ಬಡವರಿಗೆ ಸಹಾಯ ಮಾಡಿ, ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ದಾನ ಧರ್ಮ ಮಾಡಿ, ಒಳ್ಳೆಯದಾಗುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದ್ರ ಭಗವದ್ಗೀತೆ ಬರೀರಿ, 700 ಶ್ಲೋಕ ಬರೆದ್ರೆ ಅದು ತುಂಬ ಒಳ್ಳೆಯದು. ಅದು ನಂದು 3ನೇ ಪುಸ್ತಕ 5 ಅವರಲ್ಲಿ ಬರೆದು ಮುಗಿಸಿದೆ. ನಾನು 5 ಅವರ್ಸಲ್ಲಿ ಬರೆದಾಗಿದೆ ನನ್ನ ಪುಸ್ತಕ ಭಗವದ್ಗೀತೆ. 3ನೇ ಪುಸ್ತಕ ಕೂಡ ಮನೇಲೇ ಇದೆ, ಅದು ತೋರ್ಸೋಕ್ಕಾಗಲ್ಲ, ದೇವರ ಮನೇಲಿದೆ, ತೋರ್ಸೋಕ್ಕಾಗಲ್ಲ, ಪುಸ್ತಕ ತೋರ್ಸೋಕ್ಕಿಲ್ಲ. ಸೊ ಈಗ ನೆಕ್ಸ್ಟ್ ಕ್ವಶನ್ ಒಬ್ಬರು ಕೇಳ್ತಾರೆ, ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್. ಇನ್ನೊಂದು ಕ್ವಶನ್ ಇದೆ, ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್ ಆಗುತ್ತೆ ಅದು. ಈ ಕ್ವಶನ್ ಕೇಳ್ತಾ ಇದ್ದಾರೆ ನಮ್ಮ ಪ್ರಿಯಾ ಅವರು ಕೇಳ್ತಾ ಇದ್ದಾರೆ, ಅಪ್ಕ घर कहाँ पर है ಕೇಳ್ತಾ ಇದ್ದಾರೆ. मेरा घर जो है मंगलूर में रहता है, मंगलूर में हम रहते हैं और कर्नाटका में रहते हैं प्रिया दीदी. और आप कहाँ से रहते हो प्रिया दीदी, कमेंट कर लीजिए. ओके, उसके बाद लास्ट क्वेश्चन, फाइनल क्वेश्चन. ये क्वेश्चन हमको सबने पूछा था बट हमने आंसर नहीं दिया है. जो लास्ट क्वेश्चन हमने दिया है कि आपका फ़ोन नंबर दीजिए, ऐसे का क्वेश्चन दिया है. एक अनंत मेंबर ने दिया, मतलब मेरा जो फ्रेंड है उस प्रश्न दिया है. सो मेरा फ़ोन नंबर आपको मिल सकता है, बट इज़ एक वन प्रॉब्लम है कि फ़ोन नंबर क्यों चाहिए उसका कमेंट कर लीजिए, क्योंकि हम देंगे बट हमें कॉल करने के टाइम आपको देख लेना चाहिए कि हमारा जो लाइव टाइम है, लाइव टाइम मत कॉल कीजिए. हम जब फ्री टाइम रहते हैं तब कॉल कीजिए, मतलब 11 to 2 o'clock मत कॉल कीजिए, 2 o'clock to 3:30 कॉल मत कीजिए, 6:30 के बाद कॉल कीजिए. 6:30 हम फ्री रहते हैं, 6:30 के बाद थोड़ा 8:30 या 9 o'clock टिल हम फ्री रहते हैं, तब हमको कॉल कर लेंगे. मतलब 8:30 टाइम 2 hours हम जब फ्री रहते हैं, 6:30 to 8:30 फ्री रहते हैं, उसके बाद फ्री नहीं रहते, लाइव भी होता है, उसके बाद एडिटिंग भी होता है. इसलिए सब लोग मुझे कॉल करना चाहते हैं तो 6:30 के बाद कॉल कर सकते हो, वरना आप सुबह कॉल कर सकते हो. सुबह मतलब 8:30 के बाद 8:30 to 10:45 के बीच कॉल कर सकते हो, 8:30 to 10:45 बीच. सो मेरा नंबर लिख लीजिएगा, इस 9591955465. दिस इज़ माई यूट्यूब नंबर. सो प्लीज़ ನೋಟ್ ಡೌನ್. ದೋಸ್ ಹೂ ಹ್ಯಾವ್ ಎಷ್ಟು ಡೌಟ್ಸ್ ಇದೋ ಕೇಳ್ಬೋದು, ಹಿಂದಿಯವರಾಗಿ ತಮಿಳವ್ರನ್ನ ಕೇಳ್ಬೋದು. ಸೊ ಯು ಕ್ಯಾನ್ ಕಾಲ್ ವಿತ್ ಮೀ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ಮೀ ಆ್ಯಸ್ ಯು ವಾಂಟ್. ಮೈ ನಂಬರ್ ಆಫ್ ಸೆಕೆಂಡ್ ನಂಬರ್ ಐ ವಿಲ್ ಗಿವ್ ಯು, ಬಟ್ ಯು ಕಾಲ್ ಟೈಮ್ ಐ ಟೋಲ್ಡ್. ಯಾವ ಕಾಲ್ ಮಾಡಬೇಕಂತ ಹೇಳಿದ್ದೀನಿ, 8:30 ಇಂದ 10:45 ಬೆಳಗ್ಗೆ, ರಾತ್ರಿ 6:30 ಇಂದ 8:30 ತನಕ, 6:30 to 8:30 ಐ ಆಮ್ ಬಿ ಫ್ರೀ. ಇಷ್ಟು ಟೈಮ್ ಮಾತ್ರ ಕಾಲ್ ಮಾಡಿ, ಅದರ ಮುಂಚೆ ಲೈವ್ ಟೈಮಲ್ಲಿ ಕಾಲ್ ಮಾಡಬೇಡಿ. ನಾನು ಮೊದಲೇ ಹೇಳಿದ್ದೀನಿ, ಲೈವ್ ಟೈಮ್ ಕಾಲ್ ಮಾಡಬೇಡಿ. ನಿಮಗೆ ಡೌಟ್ಸ್ ಇದ್ದರೆ ಈ ಟೈಮಲ್ಲಿ ಕಾಲ್ ಮಾಡಿ, 6:30 to 8:30, ಮಾರ್ನಿಂಗ್ 8:30 to 10:45 ಇಷ್ಟರೊಳಗೆ ಕಾಲ್ ಮಾಡಿ. ಓಕೆ, ಸೊ ಇನ್ನೊಂದು ನಂಬರ್ ಕೊಡ್ತಾ ಇದ್ದೀನಿ. ಸೊ ಅದೇ ನಂಬರ್ ಕಾಲ್ ಆಗಿಲ್ಲ ಅಂದರೆ ಈ ನಂಬರ್ ಕಾಲ್ ಮಾಡಿ, 9187050126. ಸೊ ಎಲ್ಲರೂ ಕೂಡ ಈ ನಂಬರಿಗೆ ಕಾಲ್ ಮಾಡಿ. ಇಲ್ಲಾಂದರೆ ನಿಮಗೆ ಇಲ್ಲಿ ನಂಬರಿಗೆ ಬರ್ದು ಕೊಡ್ತೀನಿ, ಸ್ಕ್ರೀನಲ್ಲೇ, ವೀಡಿಯೋ ಸ್ಕ್ರೀನಲ್ಲೇ ನಂಬರ್ ಬರೀತೀನಿ. ಸೊ ಎಲ್ಲರೂ ಕೂಡ ವಾಚ್ ಮಾಡಿ ನಮ್ಮ ವೀಡಿಯೋಸನ್ನು. ಅಲ್ಲಿವರೆಗೂ ಬಾಯ್ ಬಾಯ್.